ಸರ್ಕಸ್ ಲೈಟ್ ಆಫ್ ಮಾಡಿದ್ರೆ ಆಮೇಲೆ 9 ಗಂಟೆ ಮುಂದೆ ದೊಡ್ಡಪೇಟೆಯ ವಿಠ್ಠಲ ದೇವಸ್ಥಾನದ ಬಳಿ ಈ ದಿನ ಸುಶೀಲ್ ಅನ್ನೋ ಒಬ್ಬ 23 ವರ್ಷದ ಹಿಂದೂ ಯುವಕನಿಗೆ ನಾಯಿ ಇಟ್ಕೊಂಡು ಹೋಗ್ತಿರುವಾಗ ಬೈಕ್ನಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋದ್ರು ಮುಸ್ಲಿಂ ಯುವಕರು ಅಂತ ಹೇಳಿ ನಿಧಾನಕ್ಕೆ ಹೋಗ್ರಿ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಕೇಳಿದಾನೆ. ಹೋದಂತವ್ರು ಮತ್ತೆ ಕರ್ಕೊಂಬಂದು ಬೇರೆಯವ್ರನ್ನು ಕರ್ಕೊಂಬಂದು ಈ ಹುಡುಗನ ತಲ್ಲಾಡಿ ಚಾಕು ಹಾಕಿ ಹೋಗಿರುವಂತದ್ದು ಘಟನೆ ಆಗಿದೆ ಅಂತ ಆ ಸುಶೀಲನ ಸಹೋದರ ಕೊಟ್ಟಂತ ಮಾಹಿತಿ ಇದೆ. ಈಗ ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂತಾ ಇದ್ದಾನೆ. ಅವನು ಬದುಕು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ಏನ್ ಈ ಒಂದು ಘಟನೆಯನ್ನ ಮಾಡಿದರೆ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತಗೊಬೇಕು, ಶಿಕಾರಿಪುರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲಾಖೆಯಲ್ಲಿ ಕೇಳ್ಕೊಂತಾ ಇದ್ದೇವೆ. ಸರ್ಕಸ್ ಲೈಟ್ ಆಫ್ ಮಾಡಿದ್ರೆ ಆಮೇಲೆ 9 ಗಂಟೆ ಮುಂದೆ ದೊಡ್ಡಪೇಟೆಯ ವಿಠ್ಠಲ ದೇವಸ್ಥಾನದ ಬಳಿ ಈ ದಿನ ಸುಶೀಲ್ ಅನ್ನೋ ಒಬ್ಬ 23 ವರ್ಷದ ಹಿಂದೂ ಯುವಕನಿಗೆ ನಾಯಿ ಇಟ್ಕೊಂಡು ಹೋಗ್ತಿರುವಾಗ ಬೈಕ್ನಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋದ್ರು ಮುಸ್ಲಿಂ ಯುವಕರು ಅಂತ ಹೇಳಿ ನಿಧಾನಕ್ಕೆ ಹೋಗ್ರಿ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಕೇಳಿದಾನೆ. ಹೋದಂತವ್ರು ಮತ್ತೆ ಕರ್ಕೊಂಬಂದು ಬೇರೆಯವ್ರನ್ನು ಕರ್ಕೊಂಬಂದು ಈ ಹುಡುಗನ ತಲ್ಲಾಡಿ ಚಾಕು ಹಾಕಿ ಹೋಗಿರುವಂತದ್ದು ಘಟನೆ ಆಗಿದೆ ಅಂತ ಆ ಸುಶೀಲನ ಸಹೋದರ ಕೊಟ್ಟಂತ ಮಾಹಿತಿ ಇದೆ. ಈಗ ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂತಾ ಇದ್ದಾನೆ. ಅವನು ಬದುಕು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ಏನ್ ಈ ಒಂದು ಘಟನೆಯನ್ನ ಮಾಡಿದರೆ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತಗೊಬೇಕು, ಶಿಕಾರಿಪುರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲಾಖೆಯಲ್ಲಿ ಕೇಳ್ಕೊಂತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.